ब्लू रूबी स्पेशलिस्ट इन 1 and 2 ग्राम गोल्ड प्लेटेड ज्वेलरी, अमेरिकन डायमंड, एंटिक आर्ट ज्वेलरी अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज़ मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी, एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। स्वागत है आपका बी न्यूज नेशन में। मैं हूं आबिद हुसैन शेख। सरकार को जितना जल्द निकाल फेंकेंगे उतना ही जनता का भला होगा। डॉक्टर MB पाटिल 40% वाली बीजेपी सरकार से राज्य की छवि बहुत ही गिर चुकी है। शिक्षा, IT, BT से लेकर हर क्षेत्र में नाकाम भ्रष्ट सरकार अपनी नाकामी को छुपाने के लिए जनता को बेवकूफ़ बना रही है। हमारा एक इतिहास है, इस इतिहास को हम दोबारा जिंदा करेंगे और राज्य का खोया हुआ मकाम वापस लाएंगे। जितना जल्द हो सके उतना जल्द इस सरकार को निकाल फेंके जनता, कहा राज्य कांग्रेस प्रचार समिति अध्यक्ष बबलेश्वर मतक्षेत्र विधायक डॉक्टर MB पाटिल ने। ಗೊತ್ತುಗುರಿಲ್ಲ ಸರ್ಕಾರ ಮತ್ತು ಅನೇಕ ಏನು ಸ್ಕ್ಯಾಮ್ಸ್ PSI ಎಲ್ಲ ಮತ್ತೆ ಬೇರೆ ಬೇರೆ ಬರ್ತಾ ಇದ್ದಾವೆ. ಹೀಗಾಗಿ ನಮ್ಮ ರಾಜ್ಯದ ಇಮೇಜ್ಗೆ ಧಕ್ಕೆ ಬಂದಿದೆ. ಎಷ್ಟು ಜಲ್ದಿ ಸರ್ಕಾರ ಹೋಗ್ತದೆ ಅಷ್ಟು ಒಳ್ಳೆಯದು. ಒಳ್ಳೆ ಸರ್ಕಾರ ಬರಬೇಕು, ಮತ್ತು ರಾಜ್ಯ ಅಭಿವೃದ್ಧಿ ಕಡೆ, ಆರ್ಥಿಕ ಶಿಸ್ತಿನ ಕಡೆ ಮತ್ತು ಎಲ್ಲ ರೀತಿಯ ಒಂದು ಆಡಳಿತನೂ ಕೂಡ ಒಂದು ಬಿಗಿ ಆಗಿರುವಂಥದ್ದು ಒಂದು ಸ್ಥಿರವಾದಂಥ ಸರ್ಕಾರ ಸರ್. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಸರ್ ಏನಾಗಿದೆ ಜಾಸ್ಪದ ನಿನ್ನೆ ಸೇರಿರೋ ಜನ ತೆಗಿಲಕ್ಕೆ ಇಷ್ಟೇ ನನಗೆ ಅವಕಾಶ ನೋಡಿ. ಸಿದ್ದರಾಮಯ್ಯ 3ನೇ ತಾರೀಕಿಗೆ ಫಂಕ್ಷನ್ ನೋಡಿದೆ, 15-20 ಲಕ್ಷ ಜನ ಸ್ವಯಂ ಪ್ರೇರಿತ ಇಲ್ಲೆಲ್ಲ ಮಾಡಿದರೂ ಕೂಡ ನನಗಿಂತ ಜಾಸ್ತಿ ನಿಮ್ಮ ಮಾಧ್ಯಮದವ್ರು ಗೊತ್ತಿಲ್ಲ. ಯಡಿಯೂರಪ್ಪನವ್ರು ಮಾತನಾಡುವಾಗ, ಸ್ಮೃತಿ ಇರಾನಿ ಮಾತಾಡುವಾಗ, ಆಮೇಲೆ ನಿಮ್ಮ ಮುಖ್ಯಮಂತ್ರಿಗಳು ಮಾತಾಡುವಾಗ ಲಕ್ಷಾಂತರ ಜನ ಅಂತ ಹೇಳ್ಕೊಂಡು ಖಾಲಿ ಕುರ್ಚಿ ಕಡೆ ಅಡ್ರೆಸ್ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಜನ ಅಂಥೇಳಿ ಖಾಲಿ ಕುರ್ಚಿಗೆ ಹೇಳುವಂಥದ್ದು ವಿಡಿಯೋ ನಿಮ್ಮ ಕಡೆನೂ ಇದ್ದಾವೆ, ನನ್ನ ಕಡೆನೂ ಇದ್ದಾವೆ. ನಿಮ್ಮ ಕಡೆ ಇರ್ಲಿಕ್ಕೆ ಹೇಳಿದ್ರೆ ಕೊಡ್ತೀನಿ. ಖಾಲಿ ಕುರ್ಚಿಗೆ ಲಕ್ಷಾಂತರ ಜನ ಅಂತಾರೆ. ಖಾಲಿ ಕುರ್ಚಿಗಳು, ಆ ಖಾಲಿ ಕುರ್ಚಿಗಳಿಗೆ ಲಕ್ಷಾಂತರ ಜನ ಅಂತ, ಖಾಲಿ ಕುರ್ಚಿ ನೋಡಿ ಲಕ್ಷಾಂತರ ಜನ ಇರ್ತದೆ. ಅಂದ್ರೆ ಲಕ್ಷಾಂತರ ಕುರ್ಚಿಗಳು ಇದ್ದು ಜನ ಇರಲಿಲ್ಲ. ಸರ್ ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ಅವರು ಈ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಬಗ್ಗೆ ಸಿದ್ದರಾಮಯ್ಯ ಕಚ್ಚಾರಕ್ಕೆ ಸಿದ್ದರಾಮಯ್ಯ ಅಂತೇಳಿ ಅದರ ಕೀಳು ಮಟ್ಟದ ಭಾಷೆ ನೋಡಿ. ವಿರೋಧ ಪಕ್ಷವಾಗಿ ನಾವು ಲೂಟಿ ಹೊಡೆದಿದ್ದು ಮಾತುಗಳು ಕೂಡ ಲೂಟಿ ಹೊಡೆದಿದ್ದಾರೆ, ದರೋಡೆ ಹೊಡೆದಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಇದು ನಾವು ಹೇಳುವಂಥದ್ದು. ಆದರೆ CT ರವಿಯವರು ಈಗೇನು ಪದ ಬಳಸಿದರೆ ನೋಡಿಲ್ಲ, ಆ ಪದ ಬಳಸಿದರೆ ಅದು ಭಾಳ ಶೋಚನೀಯ. CT ರವಿಗೆ ಗೌರವ ತರುವಂಥದ್ದಲ್ಲ. ಸಿದ್ದರಾಮಯ್ಯನವರು ಹಿರಿಯ ನಾಯಕರು, ಇವತ್ತು ಅವ್ರ ಬಗ್ಗೆ ಈ ರೀತಿ ಮಾತಾಡಿದ್ರೆ ಜನ ಇದನ್ನು ಸಹಿಸ್ಕೊಳ್ಳೋಂಗಿಲ್ಲ. CT ರವಿಯವರು ತಕ್ಷಣ ಕ್ಷಮೆ ಕೇಳಬೇಕು. ಇದ್ದಿದ್ರೆ ಜನ CT ರವಿಯವ್ರಿಗೆ ಇಂಥವ್ರಿಗೆ ಪಾಠ ಕಲಿಸ್ತಾರೆ. ನಮ್ಮ ಸಂಸ್ಕೃತಿ ಅಲ್ಲ, ಇದು BJPಯವರ ಕೆಟ್ಟ ಸಂಸ್ಕೃತಿಯನ್ನು ತೋರಿಸ್ತಾರೆ. ಸರ್ ಇನ್ನೊಂದು ಕುಮಾರಸ್ವಾಮಿ ಅವರು BJP ಭ್ರಷ್ಟಾಚಾರದ ನನ್ನ ಕಡೆ ದಾಖಲಾತಿಗಳಿವೆ, ಅವ್ನು ಬಿಡುಗಡೆ ಮಾಡ್ತೀನಿ, ಕಾಂಗ್ರೆಸ್ ನನ್ನ ಜೊತೆ ಸಾಥ್ ಕೊಡಬೇಕು ಅನ್ನೋ ಅಂತ ಮಾತಾಡಿದ್ದಾರೆ ಸರ್. ಕುಮಾರಸ್ವಾಮಿ ಅವರು ಯಾವಾಗ ಯಾರು ಕೂಡ ಸಾಥ್ ಕೊಡ್ತಾರೋ ಗೊತ್ತಿಲ್ಲ. ಮೈಸೂರು ಮನೆ ಮೇಯರ್ ಆಯಿತು, ಅಲ್ಲಿ ಸಾಥ್ ಕೊಟ್ಟರು. ಉಪಚುನಾವಣೆಗಳಾದು ಮುಸ್ಲಿಂ ಅಭ್ಯರ್ಥಿಗಳನ್ನ ಹಾಕಿ ಕಾಂಗ್ರೆಸ್ ಸಂತೋಷ ಮಾಡಿದರು. ಹೀಗಾಗಿ ಚುನಾವಣೆ ಅದು ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಡುವಂಥದ್ದು ನಾವು ಭಾಳಷ್ಟು ಯೋಚಿಸಬೇಕಾಗ್ತದೆ. ಅದು ನಿರ್ಣಯ ಪಕ್ಷ ತಗೊಳ್ಳುತ್ತೆ. और खबरों के लिए देखते रहिए बी न्यूज नेशन।